ವೀಕ್ಷಕರೇ, ಇವತ್ತು ಸೋಮವಾರ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಇವತ್ತು 12 ಗಂಟೆಯ ಮೇಲೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಕಾದಿದೆ. ಎಲ್ಲ ಮಹಿಳೆಯರಿಗೂ ಕೂಡ ಇದು ಭರ್ಜರಿ ಗುಡ್ ನ್ಯೂಸ್ ಅನ್ವಯಿಸುತ್ತೆ. ಎಲ್ಲ ಮಹಿಳೆಯರಿಗೂ ಕೂಡ ಇದು ಅಪ್ಲೈ ಕೂಡ ಆಗುತ್ತೆ. ಹಾಗಾದ್ರೆ ಬನ್ನಿ, ಇವತ್ತು 12 ಗಂಟೆಯ ಮೇಲೆ ಬರುವಂತಹ ಈ ಒಂದು ಭರ್ಜರಿ ಗುಡ್ ನ್ಯೂಸ್ ಏನು ನೋಡಿ. ನೀವು ಖಂಡಿತ ಖುಷಿ ಪಟ್ಟೆ ಪಡ್ತೀರಾ. ನೀವೇ ಅಂತೀರಾ, ಓ ಈ ಭರ್ಜರಿ ಗುಡ್ ನ್ಯೂಸ್ ತುಂಬಾನೇ ಚೆನ್ನಾಗಿದೆ ಅಂತ. ಹಾಗಾದ್ರೆ ಬನ್ನಿ, ಇವಾಗ ನೇರವಾಗಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ನೋಡಿ. ಇವತ್ತು ಇದು ಲೇಟೆಸ್ಟ್ ಆಗಿ ನಮಗೂ ಕೂಡ ಸಿಕ್ಕಿರುವಂತಹ ಒಂದು ಮಾಹಿತಿ ಆಗಿರುತ್ತೆ. ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ, ಸೊ ಯಾವ ಹಣ ಅಂತಂದ್ರೆ 12, 13 ಮತ್ತು 14ನೇ ಕಂತಿನ ಹಣಗಳು. ಸೊ ಇವಾಗ ಮಾಹಿತಿ ಪ್ರಕಾರ 12 ಮತ್ತು 13ನೇ ಕಂತಿನ ಹಣಕ್ಕೆ ನಮಗೆ ಅಪ್ಡೇಟ್ ಸಿಗ್ತಾ ಇದೆ. 14ನೇ ಕಂತಿನ ಹಣದ ಈ ಅಪ್ಡೇಟು ಸ್ವಲ್ಪ ಒಂದು ಹತ್ತಿರದಲ್ಲಿನೇ ಲಭ್ಯವಾಗ್ತಾ ಇದೆ. ಸೊ ಇವೆಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ ಬನ್ನಿ. ನೋಡಿ, ಇದು ಮಹಿಳೆಯರಿಗೆ ಅಂದರೆ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿದೆ. ಯಾಕಂತಂದ್ರೆ ಇವತ್ತು 12 ಗಂಟೆಯ ಮೇಲ್ಪಟ್ಟು ನಿಮಗೆ ಬರಲಿದೆ ಭರ್ಜರಿ ಗುಡ್ ನ್ಯೂಸ್. ಇವಾಗ ನೋಡಿ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಡೆಯಿಂದ ಇಲ್ಲಿ ಕೆಲವೊಂದಿಷ್ಟು ಅಪ್ಡೇಟ್ಗಳು ಕೂಡ ಬಂದಿದ್ದಾವೆ. ಅವೇನವು ಅಂತ ಕೂಡ ತಿಳ್ಕೊಳ್ತಾ ಬರೋಣ. ಹಾಗೂ ಗೃಹಲಕ್ಷ್ಮಿ ಇಲಾಖೆಯ ಕಡೆಯಿಂದನೂ ಕೂಡ ಸೊ ಇಲ್ಲಿ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಇಲ್ಲಿ ನಿಮ್ಮ ಖಾತೆಗಳಿಗೆ ಇವತ್ತು 12 ಗಂಟೆಯ ಮೇಲ್ಪಟ್ಟು ಇಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಕಾದಿದೆ. ಅದೇನದು ಅಂತ ಇವಾಗ ನಾನು ನಿಮಗೆ ನೇರವಾಗಿ ತಿಳಿಸ್ತೇನೆ ಬನ್ನಿ. ನೋಡಿ ಸ್ನೇಹಿತರೆ, ಈ ವಿಡಿಯೋನ ಸಂಪೂರ್ಣವಾಗಿ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರೆಗೂ ಕೂಡ ಸಂಪೂರ್ಣವಾಗಿ ನೋಡಿ. ಹಾಗೂ ಗೃಹಲಕ್ಷ್ಮಿ ಯೋಜನೆಯ 12ನೇ ಮತ್ತು 13ನೇ ಹಾಗೂ 14 ಬಿಡಿ, ಇವಾಗ 12, 13ನೇ ಕಂತಿನ ಹಣಕ್ಕೆ ಬಂದಿರುವಂತಹ ಅಪ್ಡೇಟ್ ಅನ್ನ ತಿಳಿಸ್ತೇನೆ. ಆಮೇಲೆ 14ನೇ ಕಂತಿನ ಹಣಕ್ಕೆ ಬಂದಿರುವಂತಹ ಅಪ್ಡೇಟ್ ಅನ್ನ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ ನೋಡಿ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ಯಾರ್ಯಾರಿಗೆ ಇಷ್ಟ ಆಗಿದೆ ಅವರಂತೂ ಖಂಡಿತ ಲೈಕ್ ಮಾಡಿ. ಸೊ ಇದು ನಾನು ನಿಮ್ಮ ಎಲ್ಲರಿಂದ ಕೇಳ್ತಾ ಇದ್ದೇನೆ, ಕೇವಲ 500 ಲೈಕ್ಗಳನ್ನು ಅಷ್ಟೇ. ಸೊ ನೀವೆಲ್ಲರೂ ಕೂಡ ಮಾಡಿದ್ರೆ ಖಂಡಿತ ಹಾಗೆ ಆಗುತ್ತೆ. ಸೊ ನಿಮ್ಗೆ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಅವರು ಲೈಕ್ ಮಾಡಬಹುದಾಗಿರುತ್ತೆ. ನೋಡಿ, ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಬನ್ನಿ. ನೋಡಿ, ಇವತ್ತು ಸೋಮವಾರ ನಿಮ್ಮ ಖಾತೆಗಳಿಗೆ ಸೊ 12ನೇ ಗಂಟೆಯ ಮೇಲೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ. ಏನಂತಂದ್ರೆ ನೋಡಿ, 12 ಮತ್ತು 13ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ನೀವೆಲ್ಲರೂ ಕೂಡ ಶಾಕ್ ಆಗಬಹುದು, ಏನು ಈ ಹಣವನ್ನು ಇವತ್ತೇ ಹಾಕ್ತಾರೆ ಅಂತ. ಸ್ನೇಹಿತರೆ, ಒಂದು ಪ್ರೊಸೆಸ್ ನಮಗೆ ಸಿಕ್ಕಿದೆ, ಇವ್ರು ಯಾವ ರೀತಿ ಹಾಕ್ತಾ ಇದ್ದಾರೆ ಅಂತ ನೋಡಿ. ಇವರು ತುಂಬಾನೇ ಸ್ಲೋಲಿ ಹೋಗ್ತಾ ಇದ್ದಾರೆ ಇಲ್ಲಿ ಹಣವನ್ನು ಹಾಕ್ಲಿಕ್ಕೆ. ಯಾಕಂತಂದ್ರೆ ಇದು ಕಳೆದ ಒಂದು ವಾರದಿಂದಲೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕ್ರೆಡಿಟ್ ಆಗ್ತಾನೆ ಇದೆ. ನೀವು ಕೇಳ್ಬೋದು ಸ್ವಲ್ಪ ಜನ, ಇಲ್ಲ ಸರ್ ಬಂದಿಲ್ಲ ಅಂತಾನೆ ಹೇಳ್ಬೋದು. ಆದರೆ ಸ್ನೇಹಿತರೆ, ಮಾಹಿತಿ ಪ್ರಕಾರ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ, ಅದು 12 ಮತ್ತು 13ನೇ ಕಂತಿನ ಹಣವನ್ನ ಕಳೆದ ಒಂದು ವಾರದಿಂದಲೂ ಕೂಡ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗುತ್ತಿದೆ. ಆದರೆ ನೀವೆಲ್ಲರಿಗೂ ಕೂಡ ಒಂದು ತಲೆಯಲ್ಲಿ ಏನಂತಂದ್ರೆ, ಹಣ ಬಂದಿಲ್ಲವಲ್ಲ, ಎಲ್ಲರೂ ಕೂಡ ಬರ್ತಾ ಇದೆ, ನಮ್ಗೆ ಯಾಕೆ ಬರ್ತಾ ಇಲ್ಲ ಅಂತ ನೀವು ಕೇಳ್ಬಹುದು. ನೋಡಿ, ನಿಮ್ಗೇನಾದ್ರೂ ಇದುವರೆಗೂ ಕೂಡ 1ರಿಂದ 11ನೇ ಕಂತಿನ ಹಣ ಬಂದಿದೆಯಾ? ಸೊ ಯಾರಿಗೆ ಬಂದಿದೆ ಎಸ್ ಅಂತ ಕಾಮೆಂಟ್ ಮಾಡಿ. ನೋಡಿ, ಯಾರ್ಯಾರಿಗೆ ಇದುವರೆಗೂ ಕೂಡ 1ರಿಂದ 11ನೇ ಕಂತಿನ ಹಣ ಬಂದಿದೆಯೋ ಅಂತಹ ಒಂದು ಮಹಿಳೆಯರಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಏನಂತಂದ್ರೆ, ನಿಮ್ಮ ಖಾತೆಗಳಿಗೆ ಇವತ್ತು ಸೊ ಸುಮಾರು 11:30 ಮೇಲ್ಪಟ್ಟು 12 ಗಂಟೆಯ ಸುಮಾರು ಟೈಮಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬರುತ್ತೆ. ಏನಂತಂದ್ರೆ, ನಿಮ್ಮ ಖಾತೆಗಳಿಗೆ 4000 ಹಣ ಕ್ರೆಡಿಟೆಡ್ ಅಂತ ಕೂಡ ಒಂದು ಮೆಸೇಜ್ ಕೂಡ ಬರಲಿದೆ ಸ್ನೇಹಿತರೆ. ಸೊ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ನೀವು ಹೇಳ್ಬಹುದು, ಸರ್ ಮೊನ್ನೆನೂ ಕೂಡ ಸೇಮ್ ಇನ್ಫಾರ್ಮೇಷನ್ ಇತ್ತು ಅಂತ. ನೋಡಿ, ಮೊನ್ನೆ ಯಾವ ರೀತಿ ಇನ್ಫಾರ್ಮೇಷನ್ ಇತ್ತು ಅಂತಂದರೆ ಕನ್ಫರ್ಮೇಷನ್ ಇರಲಿಲ್ಲ. ಸೊ ನಾನು ಅದ್ರ ಬಗ್ಗೆ ಕೂಡ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೆ. ಆದರೆ ಈ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳ್ತೇನೆ ಅಂತಂದರೆ, ಸೊ ನಿಮಗೆ ಹಣ ಬರುವಂತಹ ಸಾಧ್ಯತೆ 99.99% ಕೂಡ ಇರುತ್ತೆ. ಈ ಗೃಹಲಕ್ಷ್ಮಿ ಹಣ ಎಲ್ಲರ ಕೈಗಳಿಗೂ ಕೂಡ ಸೇರಲಿದೆ. ಯಾಕಂತಂದರೆ ಈ ಒಂದು ತಿಂಗಳ ಕೊನೆಯ ಒಂದು ವಾರ ಇದಾಗಿರುತ್ತೆ. ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಆದಷ್ಟು ಇದೇ ವಾರದಲ್ಲಿ ನಿಮಗೆ ಇದು ಕ್ರೆಡಿಟ್ ಆಗಲಿದೆ. ಇನ್ ಕೇಸ್ ಈ ವಾರ ಕ್ರೆಡಿಟ್ ಆಗೋಲ್ಲ ಅಂತ ನೋಡೋದಾದ್ರೆ, ಇಲ್ಲ 101% ಇದು ಕ್ರೆಡಿಟ್ ಆಗುವಂತಹ ತುಂಬ ಸಾಧ್ಯತೆಗಳು ಕೂಡ ಇದಾವೆ. ಅಂತಂದ್ರೆ ನಿಮಗೆ ಬರುತ್ತೆ 2000 ರೂಪಾಯಿ ಆಮೇಲೆ. ಸೊ ಹೌದು, ಇವಾಗ ನಿಮ್ಮ ಖಾತೆಗಳಿಗೆ 4000 ರೂಪಾಯಿ ಹಣ ಬರುತ್ತೆ. ಫಸ್ಟ್ ಇದು 12 ಮತ್ತು 13ನೇ ಕಂತಿನ ಹಣ ಆಗಿರುತ್ತೆ. ನಂತರ ನಿಮ್ಮ ಖಾತೆಗಳಿಗೆ ಬರುತ್ತೆ 6000 ರೂಪಾಯಿ ಹಣಗಳು. ಇಲ್ಲಿ ಟೋಟಲ್ ಆಗಿ 6000 ರೂಪಾಯಿ ಹಣ ಬರುತ್ತೆ. ಇಲ್ಲಿ ನಂತರ 6000 ರೂಪಾಯಿ ಏನಂತಂದ್ರೆ, ಸೊ ಅದು ತುಂಬಾ ದಿನ ಡಿಲೇ ಆಗೋದಿಲ್ಲ, ಅದು ಬೇಗನೆ ಬಂದ್ಬಿಡುತ್ತೆ. ಸೊ ಇವರು 4000 ರೂಪಾಯಿ ಹಾಕಿದ ದಿನವೇ ನಿಮಗೆ 2000 ರೂಪಾಯಿ ಹಣವನ್ನು ಹಾಕುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇಲ್ಲಿ ಟೋಟಲ್ ಆಗಿ 6000 ರೂಪಾಯಿ ನಿಮ್ಮ ಖಾತೆಗಳಿಗೆ ಇದು ಒಂದೇ ಬಾರಿಗೆ ಕೂಡ ಜಮೆ ಆಗುತ್ತೆ. ಸ್ನೇಹಿತರೆ ನೋಡಿ, ನಿಮ್ಮ ರೇಷನ್ ಕಾರ್ಡ್ ಅನ್ನು ಇವರು ಸುಖ ಡಿಲೀಟ್ ಮಾಡ್ತಾ ಇದ್ದಾರೆ. ನೀವು ಕೆಲವೊಂದಿಷ್ಟು ತಪ್ಪುಗಳನ್ನ ಮಾಡ್ತಾ ಇದ್ದೀರಾ. ಸೊ ಯಾವ ತಪ್ಪುಗಳು ಅಂತ ನಾನು ಈ ವಿಡಿಯೋ ಕೆಳಗಡೆ ಲಿಂಕ್ ಅನ್ನ ಕೊಟ್ಟಿರ್ತೇನೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನೋಡಿ. ಸೊ ಮತ್ತೆ ನಿಮ್ಮ ರೇಷನ್ ಕಾರ್ಡ್ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನೀವು ನೋಡ್ಕೋಬಹುದು, ಡಿಲೀಟ್ ಆಗಿದ್ದೇನೆ ಅಥವಾ ಇಲ್ವಾ. ಸೊ ಎಲ್ಲ ಇನ್ಫಾರ್ಮೇಷನ್ ಆ ಒಂದು ಮಾಹಿತಿಯಲ್ಲಿ ಇದೆ. ಸೊ ಆ ಲಿಂಕ್ ಕೆಳಗಡೆ ಕೊಟ್ಟಿರ್ತೇನೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಬಹುದಾಗಿರುತ್ತೆ. ನೋಡಿ, ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಏನೇ ಮಾಹಿತಿಗಳಿದ್ರು ಕೂಡ ನಾವು ನಿಮಗೆ ಮತ್ತೊಮ್ಮೆ ತಿಳಿಸ್ತೇವೆ. ಸೊ ಈ ವಿಡಿಯೋದಲ್ಲಿ ನೋಡಿ, ಇವತ್ತು 12 ಗಂಟೆಯ ಮೇಲ್ಪಟ್ಟು ನಿಮ್ಮ ಒಂದು ಹಣ ನಿಮ್ಮ ಖಾತೆಗಳಿಗೆ ನಿಮ್ಮ ಕೈ ಸೇರಲಿದೆ ಅನ್ನುವಂತಹ ಒಂದು ಮಾಹಿತಿ ಇತ್ತು. ಸೊ ಅದನ್ನು ನಾನು ನಿಮಗೆ ತಿಳಿಸಬೇಕಂತ ಅಂದೆ, ಇವಾಗ ತಿಳಿಸಿದ್ದೇನೆ. ಸೊ ನೀವು ಕೂಡ ನಿಮ್ಮ ಸ್ನೇಹಿತರಿಗೆ ತಿಳಿಸಬೇಕು ಅಂತಂದ್ರೆ ಜಸ್ಟ್ ಶೇರ್ ಕೂಡ ಮಾಡಬಹುದು. ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ನೀವೇ ಕೂಡ ಹೇಳಿ, ಹೌದು ಹೀಗೆ ಅಂತ. ಸೊ ನಿಮಗೆ ಹೇಳಲಿಕ್ಕೆ ಆಗಲಿಲ್ಲ ಅಂತ ಮಾತ್ರ ಈ ವಿಡಿಯೋನ ಶೇರ್ ಮಾಡಬಹುದಾಗಿರುತ್ತೆ. ನೋಡಿ,
ಈ ವಿಡಿಯೋ ಕೆಳಗಡೆ ನಮ್ಮ ವಾಟ್ಸ್ಆಪ್ ಗ್ರೂಪಿನ ಒಂದು ಲಿಂಕ್ ಆಗಿರ್ತಾನೆ. ಸೊ ನೀವು ಎಲ್ಲರೂ ಕೂಡ ಜಾಯ್ನ್ ಆಗಿ ಎಲ್ಲ ಮಾಹಿತಿಯನ್ನು ನೀವು ವಾಟ್ಸ್ಆಪ್ನಲ್ಲಿನೇ ಪಡ್ಕೊಳ್ಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಇದು ತುಂಬ ಜನರಿಗೆ ಗೊತ್ತೇ ಇಲ್ಲ. ಸೊ ನೀವು ಯೂಟ್ಯೂಬ್ನಲ್ಲಿ ಕೇಳಲಾಗದಂತಹ ಅನೇಕ ಮಾಹಿತಿಯನ್ನು ನಾವು ನಿಮಗೆ ವಾಟ್ಸ್ಆಪ್ ಚಾನಲಲ್ಲಿ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಅಪ್ಡೇಟ್ ಮಾಡ್ತೇವೆ. ಸೊ ಕೆಳಗಡೆ ಲಿಂಕ್ ಇರುತ್ತೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷಾಲಯ ಪಂಡಿತ್ ಶ್ರೀಕಾಂತ್ ಆಚಾರ್ಯ ಇವರು ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಫೋನಿನ ಮುಖಾಂತರ ಶಾಶ್ವತವಾಗಿ ಪರಿಹಾರವನ್ನು ನೀಡ್ತಾರೆ. ಕೇವಲ ಕೆಲವೇ ಕ್ಷಣಗಳಲ್ಲಿ ಶಾಶ್ವತ ಪರಿಹಾರ ಅನ್ನೋದಾದ್ರೆ ನಿಮಗೆ ನೀಡ್ತಾರೆ. ನೀವೇನಾದರೂ ಬೇರೆ ಕಡೆ ಹೋಗಿದ್ರೆ ಅಲ್ಲೂ ಕೂಡ ನಿಮಗೆ ಸರಿಯಾದಂತಹ ಪರಿಹಾರ ನಿಮಗೆ ಸಿಕ್ಕಿಲ್ಲ ಅಂತಂದ್ರೆ ಒಂದ್ಸರಿ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನೋಡಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದೆಯಲ್ಲ, ಈ ನಂಬರ್ ಅವ್ರದ್ದಾಗಿರುತ್ತೆ. ನೀವು ಅವ್ರನ್ನ ಜಸ್ಟ್ ಒಂದು ಫೋನಿನ ಮುಖಾಂತರ ಕರೆ ಮಾಡಬಹುದಾಗಿರುತ್ತೆ. ಎಲ್ಲೂ ಕೂಡ ಓಡಾಡುವಂತಹ ಅವಶ್ಯಕತೆ ಇಲ್ಲ. ಸೊ ಇದರಿಂದ ನಿಮಗೆ ಒಂದು ಶಾಶ್ವತ ಪರಿಹಾರ ಅನ್ನೋದಾದ್ರೆ ಸಿಗುತ್ತೆ. ಕೆಳಗಡೆ ಅವ್ರ ನಂಬರ್ ಇದೆ ನೋಡಿ.